ಹಾಯ್ ಫ್ರೆಂಡ್ಸ್, ಮಟನ್ ದಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ಸ್ವಲ್ಪ ನಾನು ಒಂದು ಅರ್ಧ ಕೆ ಜಿಯಷ್ಟು ಮಟನ್ ತೊಗೊಂಡಿದ್ದೀನಿ. ಈ ಮಟನ್ಗೆ ಒಂದು 3 ಸ್ಪೂನಷ್ಟು 3ರಿಂದ 4 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಅರ್ಶಿನದ ಪುಡಿ ಹಾಕ್ಕೊತಾ ಇದ್ದೀನಿ. ರುಚಿಗೆ ಉಪ್ಪು ಎಷ್ಟು ಬೇಕೋ ನೋಡಿ ಅಷ್ಟು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು. ಅರ್ಧ ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ಸಣ್ಣ ಕಟ್ ಮಾಡ್ಕೊಂಡಿರೋ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಸಣ್ಣ ಕಟ್ ಮಾಡಿ ಇಟ್ಕೊಳ್ಳಿ ಟೊಮೊಟೊನ. ಮತ್ತು 2 ಈರುಳ್ಳಿ ಸಣ್ಣ ಕಟ್ ಮಾಡಿರಬೇಕು. 2 ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಟೊಮೆಟೊ 1 ಹಾಕ್ಕೊಂಡಿದ್ದೀನಿ ದೊಡ್ಡ ಸೈಜ್ದು. ಮತ್ತು 4ರಿಂದ 5 ಹಸಿಮೆಣಸಿನ್ಕಾಯಿ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ 4 ಏಲಕ್ಕಿಕಾಯಿ ಹಾಕ್ಕೊತಾ ಇದ್ದೀನಿ. ಒಂದು 4 ಲವಂಗ ಮತ್ತು ಒಂದು 2-3 ಪೀಸಷ್ಟು ಚಕ್ಕೆ ಹಾಕ್ಕೊತಾ ಇದ್ದೀನಿ. ಈಗ ಈ ಧನಿಯಾ ಕಾಳು ಮತ್ತು ಜೀರಿಗೆ, ಒಣಮೆಣಸಿನ ಕಾಳು ಇವೆಲ್ಲ ಕೂಡ ಹುರ್ಕೊಂಡು ಪುಡಿ ಮಾಡಿ ಹಾಕ್ಕೋಬೇಕು. ಬನ್ನಿ ತೋರಿಸ್ತೀನಿ. 2 ಸ್ಪೂನಷ್ಟು ಜೀರಿಗೆ ಇದೆ, 1 ಸ್ಪೂನು ಕಾಳು ಮೆಣಸು ಮತ್ತು 2 ಸ್ಪೂನು ಧನಿಯಾ ಪೌಡ್ರ್ ಕೂಡ ಹಾಕ್ಕೋಬೋದು. ಇಲ್ಲ ಅಂದರೆ ಕಾಳು ಕೂಡ ಯೂಸ್ ಮಾಡ್ಕೋಬೋದು. ಇದು ಚೆನ್ನಾಗಿ ರೋಸ್ಟಾಗಿ ಹುರಿದ್ಬಿಟ್ಟು ನುಣ್ಣಿಗೆ ಪುಡಿ ಮಾಡಿ ಇಟ್ಕೋಬೇಕು. ಜೀರಿಗೆ, ಕಾಳು ಮೆಣಸು ಮತ್ತು ಧನಿಯಾ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ರೋಸ್ಟಾಗಿ ಹುರಿದ್ಬಿಟ್ಟು ಮಿಕ್ಸಿ ಮಾಡ್ಕೊಂಡಿರೋ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಹಾಗೆ ಸಣ್ಣ ಕಟ್ ಮಾಡ್ಕೊಂಡಿರೋ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಇದನ್ನ ನೀಟಾಗಿ ಕಲಿಸ್ಕೊಬೇಕು. ನೋಡಿ, ಇದನ್ನ ನೀಟಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಕಲಿಸ್ಕೊಂಡು ಒಂದು ಅರ್ಧ ಗಂಟೆ ಇದನ್ನ ನೆನೆಯೋದಕ್ಕೆ ಬಿಡಬೇಕು. ಉಪ್ಪು ಖಾರ ಎಲ್ಲ ಹಿಡ್ಕೋಬೇಕು. ಈ ಮಸಾಲೆ ಹಾಕಿದ್ದೀವಲ್ಲ, ಏನೇನು ಐಟಮ್ಸ್ ಅವೆಲ್ಲ ನೀಟಾಗಿ ನೆಂದು ಎಲ್ಲ ಮಟನ್ ಇದಕ್ಕೆ ಹಿಡ್ಕೊಳ್ಳುತ್ತೆ. ಒಂದು ಅರ್ಧ ಗಂಟೆ ನೆನೆಯೋಕ್ಕೆ ಬಿಡಬೇಕು. 1 ಸ್ಪೂನು ತುಪ್ಪ ಹಾಕ್ಕೊಳ್ಳಿ. ಇದೊಂದು ಅರ್ಧ ಗಂಟೆ ಕಲಿಸ್ಬಿಟ್ಟು ನೆನೆಯೋಕ್ಕೆ ಇಡ್ತಾಯಿದ್ದೀನಿ. ನಾನಿಲ್ಲಿ ಬಾಸುಮತಿ ರೈಸ್ ತೊಗೋತಾ ಇದ್ದೀನಿ. ಈ ಗ್ಲಾಸಲ್ಲಿ 1.5 ಗ್ಲಾಸಷ್ಟು ರೈಸ್ ಹಾಕ್ಕೊತಾ ಇದ್ದೀನಿ. ಇದೊಂದು ಅರ್ಧ ಗಂಟೆ 1/4 ಗಂಟೆ ನೀರಲ್ಲಿ ನೆನಿಬೇಕು. ನೆನೆಸೋಕೆ ಇಟ್ಕೊತಾ ಇದ್ದೀನಿ. ಆ ಮಟನ್ನು ಕೂಡ ನೆನೆಯುತ್ತೆ, ಅಷ್ಟೊತ್ತಿಗೆ ಇದು ಕೂಡ ನೆನೆಯುತ್ತೆ. ಒಂದು ಅರ್ಧ ಗಂಟೆ ನೆನೆಸಿಟ್ಕೊಳ್ಳಿ. ಮಟನ್ನು ಮತ್ತು ಬಿರಿಯಾನಿ ಎರಡೂ ನೆನೆಯೋಷ್ಟೊತ್ತಿಗೆ ಈ ಸಣ್ಣದಾಗಿ ತೊಗೊಂಡಿರೋ 2 ಈರುಳ್ಳಿ ಇದೆ, ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಅವನ್ನ ಸ್ವಲ್ಪ ಕೆಂಪಗೆ ರೋಸ್ಟ್ ಮಾಡಿ ಇಟ್ಕೋಬೇಕು. ಬಾಸುಮತಿ ಅಕ್ಕಿ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಈಗ ಇದನ್ನು ರೆಡಿ ಮಾಡ್ಕೊಳ್ಳೋಣ. ಅನ್ನ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಕುದಿಯೋಕೆ ಇಟ್ಕೊಂಡಿದ್ದೀನಿ. ಈ ನೀರಿಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಅಂದರೆ ಉದ್ರಾಗತ್ತೆ ಅಂತ. ಮತ್ತು ಪಲಾವಿನ ಎಲೆ ಮತ್ತು ಒಂದು 4 ಲವಂಗ ಮತ್ತೊಂದು 2 ಪೀಸ್ ಚಕ್ಕೆ ಮತ್ತು ಇದು ಏಲಕ್ಕಿ ಲವಂಗ ಚಕ್ಕೆ ಹಾಕ್ಕೊತಾ ಇದ್ದೀನಿ. ಬಾಸುಮತಿ ರೈಸ್ ಕೂಡ ಹಾಕ್ಕೊತಾ ಇದ್ದೀನಿ. ಇದು ನಮ್ಗೆ ಅನ್ನ ಪೂರ್ತಿ ಅಳತೇನಿಲ್ಲ, ಅನ್ನ ಪೂರ್ತಿ ಆಗಬೇಕಾಗಿಲ್ಲ. 90% ಅನ್ನ ಆದರೆ ಸಾಕು. ಈ ಮಟನ್ದು ಕೂಡ ನೆಂದಿದೆ ಚೆನ್ನಾಗಿ. ಇದನ್ನು ಮಾಡ್ಕೊಳ್ಳೋಣ ಬನ್ನಿ. ಈಗ ಈರುಳ್ಳಿ ಏನು ಕರೆದಿಟ್ಕೊಂಡಿದ್ವಲ್ಲ, ಆ ಈರುಳ್ಳಿ ಕರೆದಿರೋ ಎಣ್ಣೆನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಈ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ಕುಕ್ಕರಲ್ಲಿ. ಮಟನ್ ಏನು ಕಲಸಿಟ್ಕೊಂಡಿದ್ವಲ್ಲ ಅರ್ಧ ಗಂಟೆ ನೆನೆಸಿ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಎಣ್ಣೆಗೆ. ಈ ಥರ ಸ್ಟೈಲಲ್ಲೇ ಮಾಡಿ ದಮ್ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ. ಈ ಮೊಸರು ಕೆಲವೊಬ್ಬರೆಲ್ಲ ಯೂಸ್ ಮಾಡ್ತಾರೆ, ನಾನೇನು ಯೂಸ್ ಮಾಡ್ತಾಯಿಲ್ಲ, ಈ ಥರನೇ ಮಾಡ್ತಾ ಇರೋದು. ನೋಡಿ, ಈ ಥರ ಒಂದು ಅರ್ಧ ಗ್ಲಾಸಷ್ಟು ಮಾತ್ರ ನೀರು ಹಾಕ್ಕೊಂಡಿದ್ದೀನಿ, ಅರ್ಧ ಟೀ ಗ್ಲಾಸಷ್ಟು. ಈ ಥರ ಮಾಡಿಕೊಂಡು ಒಂದು 2 ವಿಷಲು ಮಟನ್ ಇದು ಕೂಗಕ್ಕೆ ಇಡ್ತಾಯಿದ್ದೀನಿ. ನೋಡಿ, ಇದು ಮಟನ್ ಎಲ್ಲ ಈ ಥರ ಬೆಂದಿರುತ್ತೆ. ಈಗ ಇದಕ್ಕೆ ನಾವು ಅರ್ಧಂಬರ್ಧ ಮಾಡ್ಕೊಂಡಿರೋಂಥ ರೈಸ್ ಹಾಕ್ಕೊತಾ ಇದ್ದೀವಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಈಗ, ಮತ್ತು ಪುದೀನ ಸೊಪ್ಪು. ಎಣ್ಣೆಲಿ ಕರೆದಿಟ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊತಾ ಇದ್ದೀನಿ, 1 ಲೇಯರು. ಈ ಥರ ಎಲ್ಲ ಹಾಕ್ಕೊಂಡ್ಮೇಲೆ ಈ ಅನ್ನ ಏನು ನಾವು 90%ವರೆಗೂ ಬೇಯಿಸಿಟ್ಕೊಂಡಿರ್ತೀವಲ್ಲ, ಬಾಸುಮತಿ ರೈಸ್ ತೊಗೊಂಡಿರೋದ್ರಿಂದ ಸ್ವಲ್ಪ ಬೇಯಿಸಿಟ್ಕೊಂಡಿರೋ ಅನ್ನನ ಅದೊಂದು ಲೇಯರ್ ಹಾಕ್ಕೋಬೇಕು. ನೋಡಿ, ಈ ಥರ ಹಾಕ್ಕೊತಾ ಇದ್ದೀನಿ.
ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಈ ಕರ್ದಿರೋಂಥ ಈರುಳ್ಳಿ ಇವನ್ನೆಲ್ಲ ಈ ಥರ ಒಂದೊಂದು ಲೇಯರಲ್ಲಿ, ಮತ್ತು ಇದ್ರ ಮೇಲೆ ಮತ್ತೆ ಒಂದು ಸ್ವಲ್ಪ ಅನ್ನ, ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಕರೆದಿಟ್ಕೊಂಡಿರೋಂಥ ಈರುಳ್ಳಿ ಎಣ್ಣೆಲಿ ಚೆನ್ನಾಗಿ ಕರೆದು ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ. ನೋಡಿ ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಒಂದು ಸ್ವಲ್ಪ ಈ ಎಲ್ಲೂ ಹಬೆ ಹೋಗದೇ ಇರೋ ಥರ ಈ ಥರ ಒಂದು ಪ್ಲೇಟ್ನ ಮುಚ್ಚಿ ಅದ್ರ ಮೇಲೆ ಸ್ವಲ್ಪ ಗಟ್ಟಿ ಭಾರವಾದಂಥ ಏನಾರು ಇಟ್ಟು ಅದು ದಮ್ಮು ಕಟ್ಟುತ್ತೆ. ಈ ಥರ ರೆಡಿ ಮಾಡ್ಕೊಳ್ಳಿ. ಬನ್ನಿ ದಮ್ ಬಿರಿಯಾನಿ ಹೇಗಾಗಿದೆ ನೋಡೋಣ. ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಈ ಥರ ಲೇಯರಾಗಿ ಬಂದಿರುತ್ತೆ. ದಮ್ ಬಿರಿಯಾನಿ ರೆಡಿ. ಈ ಥರ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.